ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು ಮಗುವಿನ ತೂಕ ಹೆಚ್ಚಿಸುವಂಥ ಒಂದು ಪೌಡರ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪೌಡರ್ನ ನೀವು ಒಂದು ಸಲ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೂ 10 ರಿಂದ 12 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 20 ರಿಂದ 25 ಬಾದಾಮಿನ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಇದರ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ನೆನೆಸ್ಬಿಟ್ಟು ಯೂಸ್ ಮಾಡೋದ್ರಿಂದ ಬಾದಾಮಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಾನಿಲ್ಲಿ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು. ನೋಡಿ, ಎಲ್ಲ ಬಾದಾಮಿ ಸಿಪ್ಪೆನೂ ಈ ರೀತಿ ಬಿಡಿಸ್ಬಿಟ್ಟು ಒಂದು ನೀಟಾಗಿ ಕ್ಲೀನಾಗಿರೋವಂಥ ಬಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಒರೆಸ್ಬೇಕು. ಆವಾಗ ಇದ್ರ ಮೇಲ್ಗಡೆ ಇರುವಂಥ ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗುತ್ತೆ. ಈ ರೀತಿ ಒರೆಸ್ಬಿಟ್ಟು ಇದೇ ಬಟ್ಟೆಯಲ್ಲಿ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಆವಾಗ ಇದರಲ್ಲಿ ಇರುವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ಬಾದಾಮಿ ಎಲ್ಲ ಡ್ರೈ ಆಗಿರುತ್ತೆ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಈ ಬಾದಾಮಿನ ಅದರಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೀವೆಷ್ಟೇ ಒಣಗಿಸ್ರೂ ಅದರಲ್ಲಿ ಸ್ವಲ್ಪ ಆದರೂ ತೇವಾಂಶ ಇದ್ದೇ ಇರುತ್ತೆ. ಸೊ ಅದನ್ನು ಈ ರೀತಿ ರೋಸ್ಟ್ ಮಾಡೋದ್ರಿಂದ ಆ ತೇವಾಂಶ ಎಲ್ಲ ಕಂಪ್ಲೀಟಾಗಿ ಹೊರಟೋಗುತ್ತೆ. ನೋಡಿ, ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಕಡಾಯಿಗೆ 10 ರಿಂದ 15 ಗೋಡಂಬಿನ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು 2 ಸೆಕೆಂಡ್ ರೋಸ್ಟ್ ಮಾಡಿಬಿಟ್ಟು ಅದೇ ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಈ ರೋಸ್ಟ್ ಮಾಡ್ಕೊಂಡಿರುವಂಥ ಬಾದಾಮಿ ಗೋಡಂಬಿ ಎಲ್ಲ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕೆಂಪು ಕಲ್ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬಿಳಿ ಕಲ್ಸಕ್ಕರೆನೂ ಹಾಕ್ಕೊಳ್ಬೋದು ಅಥವಾ ಬೆಲ್ಲ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ 2 ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ ಹಾಕಿಬಿಟ್ಟು ರುಬ್ಕೊಳ್ಬೇಕು. ಇದನ್ನು ಒಂದೇ ಸಲ ಐ ಸ್ಪೀಡಲ್ಲಿ ರುಬ್ಬಾರ್ದು. ಆನ್ ಆಫ್ ಮಾಡ್ಕೊಳ್ತಾ ಪಲ್ಸ್ ಮೋಡಲ್ಲಿ ರುಬ್ಕೊಳ್ಬೇಕು. ನೀವು ಐ ಸ್ಪೀಡಲ್ಲಿ ರುಬ್ಬಕ್ಕೋದ್ರೆ ಬಾದಾಮಿಯಲ್ಲಿ ಎಣ್ಣೆ ಬಿಟ್ಕೊಂಡು ಅದು ಪೇಸ್ಟ್ ಆಗಿಬಿಡತ್ತೆ, ಪೌಡರ್ ಆಗೋದಿಲ್ಲ. ಸೊ ರುಬ್ಕೊಳ್ಬೇಕಾದ್ರೆ ಇದು ಒಂದು ಅಂಶನ ನೆನಪಲ್ಲಿ ಇಟ್ಕೊಳ್ಬೇಕು. ಆನ್ ಆಫ್ ಮಾಡ್ಕೊಳ್ತಾ ಒಂದು 2-3 ಸಲ ರುಬ್ಬಿಟ್ಟು ಲಿಡ್ನ ಓಪನ್ ಮಾಡಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಆನ್ ಆಫ್ ಮಾಡ್ಕೊಳ್ತಾನೆ ರುಬ್ಕೊಳ್ಬೇಕು. ಇದೇ ಥರ ಒಂದು 4-5 ಸಲ ಮಿಕ್ಸ್ ಮಾಡ್ಕೊಳ್ತಾ ರುಬ್ಕೊಳ್ಳಿ. ನಾನು ಈಗಾಗಲೇ ನಮ್ಮ ಚಾನಲಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಯಾವ ರೀತಿ ಮಾಡೋದು ಅಂತ ಹೇಳಿ ವಿಡಿಯೋ ಹಾಕಿದ್ದೆ. ಆ ವಿಡಿಯೋನ ನೋಡಿ ತುಂಬ ಜನ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿದ್ರಿ, ಅಕ್ಕ ಅದು ಫೈನಾಗಿ ಪೌಡರ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ. ಡ್ರೈ ಫ್ರೂಟ್ಸ್ ಪೌಡರ್ ಆಗಿರ್ಬೋದು, ಬಾದಾಮಿ ಪೌಡರ್ ಆಗಿರ್ಬೋದು, ನುಣ್ಣಗೆ ಪೌಡರ್ ಆಗೋದಿಲ್ಲ, ಸ್ವಲ್ಪ ತರ್ತರಿಯಾಗೇ ಇರುತ್ತೆ. ಅದು ತರ್ತರಿಯಾಗಿ ಇರೋದ್ರಿಂದ ನೀವು ಮಗುಗೆ ತಿನ್ನಿಸುವಂಥ ಪದಾರ್ಥಗಳಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು, ಅಥವಾ ನೀವು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ತೀರಾ ಅನ್ನೋ ಹಾಗಿದ್ರೆ ಯಾವ ರೀತಿ ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬಾದಾಮಿ ಪೌಡರ್ನ ಒಂದು ಗಾಜಿನ ಬಾಟ್ಲಲ್ಲಿ ಅಥವಾ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ 10 ರಿಂದ 12 ದಿನ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಈಗ ಈ ಪೌಡರ್ನ ಯಾವ ರೀತಿ ಪಾಪುಗೆ ಕೊಡೋದು ಅಂತ ನೋಡೋಣ. ನೀವು 6 ತಿಂಗಳಿಂದ 1 ವರ್ಷ ಒಳಗಡೆ ಇರುವಂಥ ಪಾಪುಗೆ ಈ ಪೌಡರ್ನ ಕೊಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ಹಾಲಿಗೆ ಬದಲಾಗಿ ಬಿಸಿನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು, ಅಥವಾ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದರೆ ಅದರಲ್ಲೂ ಮಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ದಿನಕ್ಕೆ 1 ಟೈಮ್ ರಾತ್ರಿ ಅಥವಾ ಬೆಳಗ್ಗೆ ಕೊಡ್ಬೋದು. 1 ಟೀ ಸ್ಪೂನ್ ಕೊಟ್ಟರೆ ಸಾಕು. ಅದೇ ನೀವು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಾ ಇದ್ದೀರಾ ಅಂದರೆ ಕೌ ಮಿಲ್ಕ್ನ ಯೂಸ್ ಮಾಡಿ ಕೊಡ್ಬೋದು. ಚೆನ್ನಾಗಿ ಬಿಸಿ ಇರುವಂಥ ಹಾಲಿಗೆ 1 ಸ್ಪೂನ್ ಈ ಬಾದಾಮಿ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ದಿನಕ್ಕೆ 2 ಟೈಮ್ ನೀವು ಕೊಡ್ಬೋದು, ಬೆಳಗ್ಗೆ ಮತ್ತು ರಾತ್ರಿ. ಇದನ್ನು 1 ವರ್ಷ 2 ವರ್ಷ ಮಗುಗೆಲ್ಲ ಕೊಡೋ ಹಾಗಿದ್ರೆ ಹಾಗೆ ಕೊಡ್ಬೋದು. ಅದೇ ನೀವು 1 ವರ್ಷ ಒಳಗಡೆ ಇರುವಂಥ ಪಾಪುಗೆ ಕೊಡೋ ಹಾಗಿದ್ರೆ ಈ ರೀತಿ ಫಿಲ್ಟರ್ ಮಾಡಿಬಿಟ್ಟು ಕೊಡಬೇಕು. ಯಾಕಂದರೆ ನಾನು ಆಗಲೇ ಹೇಳಿದ್ನಲ್ವ, ಬಾದಾಮಿ ತರ್ತರಿಯಾಗಿರುತ್ತೆ, ಫೈನಾಗಿ ಪೌಡರ್ ಆಗೋದಿಲ್ಲ ಅಂತ. ಇದೇ ಥರ ನೀವು ಡ್ರೈ ಫ್ರೂಟ್ಸ್ ಪೌಡರ್ನು ಮಾಡಿಬಿಟ್ಟು ಕೊಡ್ಬೋದು. ನೋಡಿ, 1 ಸ್ಪೂನಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಈಗ ಇದ್ರ ಮೇಲ್ಗಡೆ ಮತ್ತೆ ಒಂಚೂರು ಬಿಸಿ ಹಾಲನ್ನು ಹಾಕಿಬಿಟ್ಟು ಇದೇ ಥರ ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಮಾಡೋದಕ್ಕೆ ನಾರ್ಮಲ್ ಸಕ್ಕರೆನ ಯೂಸ್ ಮಾಡಬೇಡಿ, ಕಲ್ ಸಕ್ಕರೆ ಅಥವಾ ಬೆಲ್ಲನ ಯೂಸ್ ಮಾಡಿ, ಮಗುಗೂ ಒಳ್ಳೆಯದು. ಕುಡಿಯೋಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ, ಮಗುನೂ ಇಷ್ಟಪಟ್ಟು ಕುಡಿಯುತ್ತೆ.
ನೀವು ಬೇರೆ ಅಂಗಡಿಯಿಂದ ತರುವಂಥ ಹಾರ್ಲಿಕ್ಸ್ ಎಲ್ಲ ಯೂಸ್ ಮಾಡೋದಕ್ಕಿಂತ ಇದನ್ನು ಯೂಸ್ ಮಾಡಿದ್ರೆ ಮಗು ವೆಯ್ಟ್ ಗೇನು ಆಗುತ್ತೆ, ಅದರ ಜೊತೆಗೆ ಮಗು ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೂ ಇದು ಸಹಾಯ ಮಾಡುತ್ತೆ. ಸೊ ಇಷ್ಟೆಲ್ಲ ಉಪಯೋಗ ಇರುವಂಥ ಈ ಬಾದಾಮಿ ಪೌಡರ್ನ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಮಗುಗೆ ಕೊಡ್ಬೋದು. ಮಗು ಎಷ್ಟೇ ವೀಕ್ ಇದ್ದರೂ, ತುಂಬ ಸಣ್ಣ ಇದ್ದರೂ ಖಂಡಿತವಾಗ್ಲೂ ಇದನ್ನು ಕೊಟ್ಟ ಮೇಲೆ ಮಗು ವೆಯ್ಟ್ ಇನ್ಕ್ರೀಸ್ ಆಗೇ ಆಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.